ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ ವ್ಯಕ್ತಿಯೊಬ್ಬ ಟಿಕೆಟ್ ಪಡೆದು ₹6 ಪಾವತಿಸೋ ಬದಲು ₹60,000 ಫೋನ್ ಪೇ ಮಾಡಿರೋ ಘಟನೆ ನಡೆದಿದೆ. ಕಣ್ತಪ್ಪಿ ಮಾಡಿಕೊಂಡ ಎಡವಟ್ಟಿನಿಂದ ಪ್ರಯಾಣಿಕನೊಬ್ಬ 1 ವಾರಗಳ ಕಾಲ ಅಲ್ದಾಡಿದ್ದಾನೆ. ಕಣ್ತಪ್ಪಿನಿಂದ ಕಳಿಸಿದ ಹಣ ವಾಪಸ್ ಬಂತ? ಏನಿದು ವಿಚಿತ್ರ ಸ್ಟೋರಿ, ನೀವೇ ನೋಡಿ. ಬಿಎಂಟಿಸಿ ಟಿಕೆಟ್ ಪಡೆದು ಹಣ ಪಾವತಿ ವೇಳೆ ಎಡವಟ್ಟು. ₹6 ಬದಲು ₹60,000 ಪೇ ಮಾಡಿದ ಪ್ರಯಾಣಿಕ. ಫೋನ್ ಪೇ, ಗೂಗಲ್ ಪೇ, ಡಿಜಿಟಲ್ ಪೇಮೆಂಟ್ ಮಾಡೋರು ಸದಾ ಎಚ್ಚರವಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಸಂಕಷ್ಟಕ್ಕೆ ಸಿಕ್ಕಿ ಹಾಕೊಳ್ತೀರಾ. ಇದಕ್ಕೊಂದು ಉದಾಹರಣೆ ಇತ್ತೀಚೆಗಷ್ಟೇ ಬಿಎಂಟಿಸಿ ಬಸ್ನಲ್ಲಿ ನಡೆದಿದೆ. ಬಿಎಂಟಿಸಿ ಪ್ರಯಾಣಿಕನೊಬ್ಬ ಬಸ್ನಲ್ಲಿ ಟಿಕೆಟ್ ಪಡೆದು ₹6 ಬದಲು ₹62,316 ಫೋನ್ ಪೇ ಮಾಡಿರೋ ಎಡವಟ್ಟು ನಡೆದಿದೆ. ಇದು ಸ್ವಲ್ಪ ಕನ್ಫ್ಯೂಷನ್ ಸ್ಟೋರಿ ಎನಿಸಿದ್ರು ನಿಜ. ಪ್ರಕಾಶ್ ಎನ್ನುವ ಪ್ರಯಾಣಿಕ ಜನವರಿ 14ರಂದು ರಾತ್ರಿ 8:30ಕ್ಕೆ ಬನಶಂಕರಿಯಲ್ಲಿ ಬಸ್ ಹತ್ತಿ ಕದಿರೇನಹಳ್ಳಿಗೆ ಟಿಕೆಟ್ ಪಡೆದಿದ್ದಾನೆ. ಒಂದೇ ಸ್ಟಾಪ್ ಆಗಿದ್ರಿಂದ ₹6 ಮೌಲ್ಯದ ಟಿಕೆಟ್ ಕೊಟ್ಟ ಕಂಡಕ್ಟರ್ ಜನ ಜಾಸ್ತಿ ಇದ್ದಿದ್ರಿಂದ ಮುಂದೆ ಸಾಗಿದ್ದಾನೆ. ಈ ಕಡೆ ಪ್ರಯಾಣಿಕ QR ಕೋಡ್ ಸ್ಕ್ಯಾನರ್ ಬಳಸಿ ₹6 ಫೋನ್ ಪೇ ಮಾಡಿದ್ದಾರೆ. ಬಟ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದ್ಮೇಲೆ ನೋಡಿದ್ರೆ ಆತ ಮಾಡಿದ್ದು ₹6 ಅಲ್ಲ, ಬದಲಾಗಿ ₹62,316 ಪೇಮೆಂಟ್ ಆಗಿತ್ತು. ಇದನ್ನ ಕಂಡು ಗಾಬರಿಯಾದ ಪ್ರಯಾಣಿಕ ಕೂಡಲೇ ಕಂಡಕ್ಟರ್ ಗಮನಕ್ಕೆ ತಂದಿದ್ದಾನೆ. ಪ್ರಯಾಣಿಕರು ಕ್ಯೂವಿನಲ್ಲಿ ಬಂದು ಇಷ್ಟಾಗೋಗಿದೆ, ಏನ್ ಮಾಡ್ಬೇಕು ಅಂದ್ರು. ನಾನು ಅದು ಮೊತ್ತವನ್ನು ನೋಡಿದ ತಕ್ಷಣ ಒಂದು ರೀತಿಯಲ್ಲಿ ನನಗೂ ಗಾಬರಿನೇ ಆಯ್ತು. ಏನಪ್ಪ ₹6ಗೆ 62,000 ಮಾಡೋದಲ್ಲ ಅಂದ್ಬಿಟ್ಟು, ಸರಿ ಸರ್ ಒಂದು 5 ನಿಮಿಷ ಬರ್ತೀನಿ ಅಂತ ಹೇಳಿದೆ. ಆನಂತರದಲ್ಲಿ ಈಗಾಗಲೇ ₹62,316 ₹6 ಇಟ್ಕೊಂಡು ₹62,310 ಅವ್ರಿಗೆ ರೀಫಂಡ್ ಮಾಡ್ತಿದ್ದೆ. ಒಂದು ಕ್ಷಣ ಈ ಮೊತ್ತ ನೋಡಿ ಕಂಡಕ್ಟರ್ ಕೂಡ ಶಾಕ್ ಆಗಿದ್ದ. ಬಳಿಕ ಈ ವಿಚಾರವನ್ನ ಘಟಕದ ಮ್ಯಾನೇಜರ್ ಗಮನಕ್ಕೆ ತರಲಾಗಿದೆ. ಆ ನಂತರ ಪ್ರಯಾಣಿಕನಿಗೆ ಕಂಡಕ್ಟರ್ ಫೋನ್ ನಂಬರ್, ಡಿಪೋ ಮ್ಯಾನೇಜರ್ ಫೋನ್ ನಂಬರ್ ಕೊಟ್ಟು ಹಣ ವಾಪಸ್ ಮಾಡೋದಾಗಿ ಹೇಳಿ ಕಳುಹಿಸಿದ್ದಾರೆ. ಇದೆಲ್ಲ ನಡೆದು ವಾರದ ನಂತರ ಪ್ರಯಾಣಿಕನಿಂದ ಅರ್ಜಿ ಸ್ವೀಕರಿಸಿ ಟಿಕೆಟ್ ಹಾಗೂ ಪೇಮೆಂಟ್ ಮಾಡಿದ ಸ್ಕ್ಯಾನರ್ ಜೆರಾಕ್ಸ್ ಪಡೆದು ಹಣವನ್ನ ಹಿಂತಿರುಗಿಸಲಾಗಿದೆಯಂತೆ. ಸುಮಾರು ಜನ ಏನಾಗುತ್ತೆ, ಪ್ರಯಾಣಿಕರು ಅವ್ರ QR ಕೋಡ್ಗಳು ಕೆಲವು ಟೈಮ್, ಮೋಸ್ಟ್ ಆಫ್ ದಿ ಟೈಮ್ ಅವ್ರು ಏನು ಮಾಡ್ತಾರೆ, ಈ ಮನಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಟಿಕೆಟ್ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದ್ ಬದಲು ಈ ಪಾಸ್ವರ್ಡ್ ಹಾಕ್ಬಿಡ್ತಾರೆ. ಕೆಲವರು 6236 ಅಂತೇಳಿ 6236 ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಈ ಥರ ಸುಮಾರು ಕೇಸ್ಗಳು ಒಂದು ತಿಂಗಳಲ್ಲಿ 100ರಿಂದ 150 ಕೇಸಸ್ ಈ ಥರ ನಮ್ಮ ಗಮನಕ್ಕೆ ಬರುತ್ತೆ. ಅಂದರೆ 62,000 ಮಟ್ಟಿಗೆ ಆಗಿದ್ದಿಲ್ಲ, 5,000, 10,000, 20,000ವರೆಗೂ ಆಗ್ತಾ ಇತ್ತು. ಈ ಟೈಮ್ 62,000 ಆಗಿದೆ. ಡೆಫಿನೆಟ್ಲಿ ಪ್ರಯಾಣಿಕರಿಗೆ ಹಿಂದಿರುಗಿಸ್ತೀವಿ. ಒಟ್ಟಾರೆ ಪ್ರಯಾಣಿಕ ತಾನು ಮಾಡಿಕೊಂಡ ಸಣ್ಣ ತಪ್ಪಿನಿಂದ 1 ವಾರ ಅಲೆದಾಡಬೇಕಾಗಿ ಬಂತು. ಎನಿವೆ, ಹೋಗಿದ್ದ 62,000 ವಾಪಸ್ ಬಂತು. ಆ ಕಡೆ ಕರ್ತವ್ಯ ನಿರತ ಕಂಡಕ್ಟರ್ ಪ್ರಾಮಾಣಿಕತೆಗೂ ಶ್ಲಾಘನೆ ಹಾಗೂ ಪ್ರಶಂಸೆ ಪತ್ರ ಸಿಕ್ಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.